ನಮಸ್ಕಾರ, BU ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಕುಮಾರ್. ಇದೀಗ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮೆಹಬೂಬ್ ಪಾಷಾ ಅವರಿಗೆ ಬೀಳ್ಕೊಡುಗೆ. ತುಮಕೂರಿನಲ್ಲಿ ನಡೆದ ಅಂತರ್ ಕಾಲೇಜು ಮಾಧ್ಯಮ ಹಬ್ಬದಲ್ಲಿ 4 ಪ್ರಶಸ್ತಿ ಪಡೆದ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳು. ಬೆಂಗಳೂರು ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗದಲ್ಲಿ ರಸಾಯನೋತ್ಸವ 2025. ಬೆಂಗಳೂರು ವಿಶ್ವವಿದ್ಯಾಲಯದ ಸಂಖ್ಯಾಶಾಸ್ತ್ರ ವಿಭಾಗದಲ್ಲಿ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನಾಚರಣೆ. ಬೆಂಗಳೂರು ವಿಶ್ವವಿದ್ಯಾಲಯದ ಮನೋವಿಜ್ಞಾನ ಮತ್ತು ಮಾನಸಿಕ ಸಮಾಲೋಚನೆ ವಿಭಾಗದಲ್ಲಿ ಪದವಿ ದಿನಾಚರಣೆ. ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ಅರ್ಥವೈವಿಧ್ಯೋತ್ಸವ. ಇದೀಗ ವಾರ್ತೆಗಳ ವಿವರ. ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಸತತ 30 ವರ್ಷಗಳಿಂದ ಕಾರ್ಯನಿರ್ವಹಿಸಿದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮೆಹಬೂಬ್ ಪಾಷಾ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿಪಿ ಹರಿಣಿ ಮಾತನಾಡಿ, ಮೆಹಬೂಬ್ ಪಾಷಾ ಸರ್ ಶರೀರಶಾಸ್ತ್ರ ವಿಷಯದಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದ್ದು, ಅವರ ಮಾರ್ಗದರ್ಶನದಿಂದ ಯಶಸ್ಸು ಗಳಿಸಲು ಸಾಧ್ಯವಾಗಿದೆ. ಅವರು ತಮ್ಮ 30 ವರ್ಷದ ಶಿಕ್ಷಕ ವೃತ್ತಿಯಿಂದ ಪ್ರಾಣಿಶಾಸ್ತ್ರ ವಿಭಾಗಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಹಿರಿಯ ಪ್ರಾಧ್ಯಾಪಕ ಡಾಕ್ಟರ್ ಮೆಹಬೂಬ್ ಪಾಷಾ ಮಾತನಾಡಿ, ನಾನೊಬ್ಬ ಗ್ರಾಮೀಣ ವಿದ್ಯಾರ್ಥಿಯಾಗಿ ಪ್ರಾಧ್ಯಾಪಕನಾಗಿದ್ದು ತುಂಬಾ ಸಂತೋಷವಾಗಿದೆ. ಈ ಸಂದರ್ಭದಲ್ಲಿ ತನ್ನ ಗುರುಗಳಾದ ಪ್ರೊಫೆಸರ್ BN ಚೌಡಯ್ಯ ಅವರ ಪಾತ್ರ ಅತಿ ಮುಖ್ಯ. ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರ ವಿಭಾಗವು ನನ್ನ ವೃತ್ತಿ ಬದುಕಿಗೆ ಕೀರ್ತಿ ತಂದುಕೊಟ್ಟಿದೆ. ಪ್ರಾಣಿಶಾಸ್ತ್ರ ವಿಭಾಗಕ್ಕೆ ಧನ್ಯವಾದಗಳು. ಭವಿಷ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಹ ಯಶಸ್ಸು ಸುಲಭವಾಗಿ ಸಿಗಲಿ ಎಂದು ಹಾರೈಸಿದರು. ಗಾಡಿ ಒಂದು ಇಂಚುನ ಮುಂಚೆ ತಗೋಬೇಕು ಹೋಗಕ್ಕಾಗೋದಿಲ್ಲ. ಸೊ ಆ ಎಂಪ್ಲಾಯ್ಮೆಂಟ್ ಪರ್ಮನೆಂಟ್ ಜಾಬ್ ಅನ್ನೋದು ಆ ಬ್ಲೋತದ ಫೋರ್ಸ್ ಅದು. ಸೊ ನಿಮ್ಮ ರಿಕಗ್ನೈಸೇಷನ್ ತಗೊಂಡು ಬರುತ್ತೆ, ಇದು ನಂದು ಅಂತ ಹೇಳ್ಬಿಟ್ಟು ಕ್ಲೈಮ್ ಮಾಡ್ಕೋಬಹುದು. ಅದೇ ರಿಟೈರ್ಡ್ ಆದ್ಮೇಲೆ ನಮ್ದು ಅಂತ ಹೇಳ್ಬಿಟ್ಟು ಹೇಳ್ಕೊಳಕ್ಕೆ, ಯಾಕಂದ್ರೆ ಬೇರೆಯವ್ರು ಏನಂತಾರೋ ಇದು ಗವರ್ಮೆಂಟ್ ಸಪೋರ್ಟ್ ಇರೋದಿಲ್ಲ. ಹಾಗಾಗಿ ಗ್ಲೋಲೆಸ್ ಪರ್ಸನ್ಸ್ ನಾವು ಇದ್ದೇವೆ. ಸೊ ನೀವು ಎಲ್ಲರೂ ಗ್ಲೋ ಇರೋರು. ಸೊ ದಯವಿಟ್ಟು ಡಿಪಾರ್ಟ್ಮೆಂಟ್ ದುಡಿರಿ ಮಾಡಿರಿ. ಆಮೇಲೆ ಎಲ್ಲ ವಿದ್ಯಾರ್ಥಿಗಳು MSc ಸ್ಟೂಡೆಂಟ್ಸ್ ಡಾಕ್ಟರ್ ಮಧು, ಡಾಕ್ಟರ್ ರಾಧಾ, ಡಾಕ್ಟರ್ ಲತಾ, ಡಾಕ್ಟರ್ ರಾಜಶೇಖರ್, ಡಾಕ್ಟರ್ BO ಶಿಕ್ಷಕರಾದ ಮೆಹಬೂಬ್ ಪಾಷಾ ಅವರೊಂದಿಗಿನ ಶಿಕ್ಷಣ ವೃತ್ತಿಯ ಒಡನಾಟವನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ ಉಷಾ ಆನಂದಿ, ಮೆಹಬೂಬ್ ಪಾಷಾ ಅವರ ಪತ್ನಿ ಪ್ರೊಫೆಸರ್ ಶಬಾನಾ ಮೆಹಬೂಬ್, ಮೆಹಬೂಬ್ ಪಾಷಾ ಅವರ ಸಂಶೋಧನಾ ವಿದ್ಯಾರ್ಥಿಗಳು, ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ತುಮಕೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಅಂತರ್ ಕಾಲೇಜು ಮಾಧ್ಯಮ ಉತ್ಸವದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳು ಭಾಗವಹಿಸಿ 4 ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿನಿಯಾದ ಬ್ರತತಿ ಸರ್ಕಾರ್ ಫೋಟೋಗ್ರಫಿಯಲ್ಲಿ ಮೊದಲನೇ ಸ್ಥಾನ, ಪೋಸ್ಟರ್ ವಿನ್ಯಾಸದಲ್ಲಿ ಕೃಪಾ ಮೇರಿ ದ್ವಿತೀಯ ಸ್ಥಾನ, ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಾದ ಪ್ರಜ್ವಲ್, ಮಣಿಕಂಠ, ರಾಜಶೇಖರ್, ರಮೇಶ್, ನವಜಿತ್ ಜಾಹೀರಾತು ನಿರ್ಮಾಣದಲ್ಲಿ ದ್ವಿತೀಯ ಸ್ಥಾನ ಹಾಗೂ ತೀರ್ಪುಗಾರರ ಮೆಚ್ಚುಗೆ ಪಡೆದ ಫೋಟೋಗ್ರಫಿಯಲ್ಲಿ ಗ್ರಾಫಿಕ್ಸ್ ಅಂಡ್ ಅನಿಮೇಷನ್ ವಿದ್ಯಾರ್ಥಿನಿಯಾದ ಮೋನಿಕಾ ವಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. कुछ दिन पहले हम लोगों को एक नोटिस मिला था, तुमकुर यूनिवर्सिटी में एक कंपटीशन होने वाला है. तो हमारा प्रोफेसर लोग हमें बहुत इनकरेज किया था कि गो एंड पार्टिसिपेट. तो आई पार्टिसिपेटेड इन स्पोर्ट फोटोग्राफी एंड in first round there are 50 students. In second round there are almost 10 students got selected. Among them I got the first prize. I'm feeling so happy. Thank you Bangalore University. Thank you Electronics Media.
ಬೆಂಗಳೂರು ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಸಮಾಜದ ಸಹಯೋಗದೊಂದಿಗೆ ರಸಾಯನೋತ್ಸವ 2025 ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ರಾಸಾಯನೋತ್ಸವ ಕಾರ್ಯಕ್ರಮದಲ್ಲಿ ಸುಸ್ಥಿರ ಅಭಿವೃದ್ಧಿಗಾಗಿ ರಾಸಾಯನಶಾಸ್ತ್ರ ಎಂಬ ವಿಷಯದ ಅಡಿಯಲ್ಲಿ ಪೋಸ್ಟರ್ ತಯಾರಿಕೆ, ಅಣುಗಳ ನಿರ್ಮಾಣ, ರಾಸಾಯನಶಾಸ್ತ್ರದ ಆಟ, ಮಾದರಿಗಳ ತಯಾರಿಕೆ ಹಾಗೂ ರಸಪ್ರಶ್ನೆ ಹೀಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕುಲಪತಿ ಪ್ರೊಫೆಸರ್ ಜೈಕರ್ ಎಸ್.ಎಂ. ಮಾತನಾಡಿ, ರಾಸಾಯನಶಾಸ್ತ್ರವು ಎಲ್ಲ ಶಾಖೆಗಳ ತಾಯಿಯಾಗಿದೆ. ಹಾಗೆ ಈ ವಿಶ್ವವಿದ್ಯಾಲಯದಲ್ಲಿ ರಾಸಾಯನಶಾಸ್ತ್ರ ವಿಭಾಗವು ಅತ್ಯಂತ ಹಳೆಯ ವಿಭಾಗ. ಇದು ವಿಶ್ವವಿದ್ಯಾಲಯದ ಹಿರಿಮೆ. ಸಂಶೋಧನೆಯಲ್ಲಿ ಈ ವಿಭಾಗವು ಮುಂಚೂಣಿಯಲ್ಲಿದೆ ಎಂದರು. ನಮ್ಮ ಪರಿಸರದಲ್ಲಿ ನಮ್ಮ ಒಟ್ಟಿಗೆ ಇದೆ, ನೇಚರಲ್ಲೇ ಇದೆ. ಅದನ್ನು ಐಡೆಂಟಿಫೈ ಮಾಡೋದಕ್ಕಿಲ್ಲ, ಸೈಂಟಿಫಿಕಲಿ ಐಡೆಂಟಿಫೈ ಮಾಡೋದಕ್ಕಿಲ್ಲ, ಅದೇ ಸೈನ್ಸ್. ಬಹಳಷ್ಟು ರಿಸರ್ಚ್ ಐ ಆಲ್ವೇಸ್ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಆಫ್ ಕೆಮಿಸ್ಟ್ರಿ and you should involve in research. And most of the developed countries, the majority of their GDP contribution from research work. And you take any European countries, their contribution to the research is more. And especially when comparing with all other countries, we are comparatively less. Because there are so many reasons for that. ಕಾರ್ಯಕ್ರಮ ಉದ್ಘಾಟಿಸಿ ಡಾಕ್ಟರ್ ಎಚ್.ಪಿ. ರುದ್ರೇಶ್ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ಸಾಮರ್ಥ್ಯ, ದೌರ್ಬಲ್ಯ, ಅವಕಾಶಗಳು ಹಾಗೂ ಸವಾಲುಗಳ ಕುರಿತು ವಿಶ್ಲೇಷಿಸಿಕೊಳ್ಳಬೇಕು. ಗುರಿ ಸಾಧಿಸಲು ದೀರ್ಘಾವಧಿಯ ಗಮನ ಅಗತ್ಯ. ಸ್ವಯಂ ಶಿಸ್ತು ಪಾಲನೆಯಿಂದ 95% ನವೀನ ಚಿಂತನೆಗಳನ್ನು ಬೆಳೆಸಿಕೊಂಡು ವಿದ್ಯಾರ್ಥಿಗಳ ಯಶಸ್ಸಿನ ಬದಲಾವಣೆಗೆ ದಾರಿ ಮಾಡಿಕೊಡಲಾಗುವುದು ಎಂದರು. Today, I would like to talk about my journey in chemistry industry, so that it motivates some of you to look at it. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಸಿ. ಕರಿಗಾರ್, ಪ್ರೊಫೆಸರ್ ಡಾಕ್ಟರ್ ಜಿ. ಕೃಷ್ಣಮೂರ್ತಿ, ಡಾಕ್ಟರ್ ಗಂಗಾ ಪೆರಿಯಸ್ವಾಮಿ, ಡಾಕ್ಟರ್ ಪುಟ್ಟಸ್ವಾಮಿ, ಅತಿಥಿ ಉಪನ್ಯಾಸಕರು, ಸಂಶೋಧನಾ ವಿದ್ಯಾರ್ಥಿಗಳು, ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಸಂಖ್ಯಾಶಾಸ್ತ್ರ ವಿಭಾಗದಲ್ಲಿ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಾಲನೆ ಬೀಸ್ ಅವರ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾದ ಡಾಕ್ಟರ್ ಎ.ಎಸ್. ತಲ್ವಾರ್ ಮಾತನಾಡಿ, ಸಾರ್ವಜನಿಕ ಆರೋಗ್ಯ ತಂತ್ರಗಳನ್ನು ವಿನ್ಯಾಸಗೊಳಿಸುವಲ್ಲಿ ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆ ಹೇಗೆ ಅನಿವಾರ್ಯವಾಗಿದೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುರೇಶ್, ಡಾಕ್ಟರ್ ಮಲ್ಲಪ್ಪ, ಡಾಕ್ಟರ್ ಆನಂದ್ ಕೆ.ಎಸ್., ಶ್ರೀ ಎಂ.ಎಸ್. ಸಂದೀಪ್, ಅತಿಥಿ ಉಪನ್ಯಾಸಕರು, ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ತಿಮ್ಮಪ್ಪ ಸಭಾಂಗಣದಲ್ಲಿ ಮನೋವಿಜ್ಞಾನ ಮತ್ತು ಮಾನಸಿಕ ಸಮಾಲೋಚನೆಯ 2023 ಮತ್ತು 2024ನೇ ಸಾಲಿನ ವಿದ್ಯಾರ್ಥಿಗಳ ಪದವಿ ದಿನವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿಮಾನ್ಸ್ನ ಕ್ಲಿನಿಕಲ್ ಸೈಕಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಮುನಾ ರಾಜೇಶ್ವರನ್ ಮಾತನಾಡಿ, ಮಾನವನ ನಡವಳಿಕೆ ನಿರಂತರವಾಗಿ ವಿಕಸನಗೊಳ್ಳುತ್ತಿರುವುದರಿಂದ ಮನೋವಿಜ್ಞಾನವು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಿರುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ನೀವು ಮನೋವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ವಿಧಾನವನ್ನು ಬದಲಾಯಿಸುತ್ತಿರಬೇಕು ಎಂದರು. It is a true privilege to be here today with such an inspiring group of future psychologists, researchers, counselors, and I would like to put it in quote, change makers. You have completed the journey that has demanded intellect, emotional strength, patience, and perseverance. And now you are prepared to step out of the university into a large world. I want to share a few reflections that might resonate as you move forward. First, never undermine the power of listening. In a world that's getting louder and more reflective, the ability to listen with empathy and depth is not rare. It is revolutionary. Whether you're conducting therapy, doing research,
teaching, or influencing the policymakers. Your ability to truly hear people is one of the most powerful tools you possess as a psychologist. ಕಾರ್ಯಕ್ರಮದಲ್ಲಿ ಮನೋವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀನಿವಾಸ್ ಎಂ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಉತ್ತಮ ಮನೋವಿಜ್ಞಾನಿಗಳಾಗಬೇಕೆಂದು ಶುಭ ಕೋರಿದರು. So in this occasion, I wish each one of you all the best for your future endeavors. ಕಾರ್ಯಕ್ರಮದಲ್ಲಿ ಮನೋವಿಜ್ಞಾನ ಮತ್ತು ಮಾನಸಿಕ ಸಮಾಲೋಚನೆ ವಿಭಾಗದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾಗವಹಿಸಿದ್ದರು. ಅರ್ಥಶಾಸ್ತ್ರ ವಿಭಾಗದಲ್ಲಿ ಒಂದು ದಿನದ ಸಾಂಸ್ಕೃತಿಕ ಸಮಾರಂಭವನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ವೆಂಕಟಗಿರಿಗೌಡ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕನ್ನಡದ ಹೆಸರಾಂತ ಜಾನಪದ ಗಾಯಕ ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜು ಮಾತನಾಡಿ, ವಿದ್ಯಾರ್ಥಿಗಳು ವಿನಯತೆಯಿಂದ ಇರಬೇಕು. ನಮ್ಮ ಸಂಸ್ಕೃತಿ ಹಾಗೂ ಅಧ್ಯಯನಶೀಲತೆ ವಿನಯವನ್ನು ಕಲಿಸುತ್ತದೆ ಎಂದರು. ಹಾಗೆ ನಿಮಗಾಗಿ ನೀವು ಓದ್ತಾ ಇಲ್ಲ, ಈ ನಾಡಿಗೋಸ್ಕರ, ಈ ದೇಶಕ್ಕೋಸ್ಕರ ಓದಿ ಬಹಳ ದೊಡ್ಡವರಾಗ್ತೀರಿ ಅನ್ನೋದಕ್ಕೆ ನಾನು ಇಂಥ ವಿನಯದ ಮಾತನ್ನು ಮಾತನಾಡ್ತಾ ಇದ್ದೀನಿ. ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಬಸವರಾಜ್ ಎಸ್ ಬೆನ್ನಿ, ಡಾಕ್ಟರ್ ಟಿ ರಾಜೇಂದ್ರ ಪ್ರಸಾದ್, ಡಾಕ್ಟರ್ GL ಪಾರ್ವತಮ್ಮ, ಡಾಕ್ಟರ್ SR ಕೇಶವ, ಡಾಕ್ಟರ್ ಪುಟ್ಟಸ್ವಾಮಿ, ಡಾಕ್ಟರ್ ಜಯಲಕ್ಷ್ಮಿ ಪ್ರಿಯಾ ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ P ಮೆಹಬೂಬ್ ಪಾಷಾ ಅವರಿಗೆ ಬೀಳ್ಕೊಡುಗೆ. ನಲ್ಲಿ ನಡೆದ ಅಂತರ್ ಕಾಲೇಜು ಮಾಧ್ಯಮ ಹಬ್ಬದಲ್ಲಿ 4 ಪ್ರಶಸ್ತಿ ಪಡೆದ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳು. ಬೆಂಗಳೂರು ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗದಲ್ಲಿ ರಸಾಯನೋತ್ಸವ 2025. ಬೆಂಗಳೂರು ವಿಶ್ವವಿದ್ಯಾಲಯದ ಸಂಖ್ಯಾಶಾಸ್ತ್ರ ವಿಭಾಗದಲ್ಲಿ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನಾಚರಣೆ. ಬೆಂಗಳೂರು ವಿಶ್ವವಿದ್ಯಾಲಯದ ಮನೋವಿಜ್ಞಾನ ಮತ್ತು ಮಾನಸಿಕ ಸಮಾಲೋಚನೆ ವಿಭಾಗದಲ್ಲಿ ಪದವಿ ದಿನಾಚರಣೆ. ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ಅರ್ಥವೈವಿಧ್ಯೋತ್ಸವ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್ ಬೆಂಗಳೂರು.